last step, that is to complete this chapter. Once we are done with this, we'll discuss few questions which are 100% sure questions for the board exam. ಈ ಚಾಪ್ಟರ್ ತುಂಬ ಲೆಂತಿ, ಬಟ್ ಕಾನ್ಸೆಪ್ಟ್ಸ್ ವೈಸ್ ಸಿಂಪಲ್ ಕಾನ್ಸೆಪ್ಟ್ಸ್ ನೋಡಿ. ರಿಲೇಷನ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ, that is prove that the given relation is equivalence, or check whether it is reflexive, symmetric or transitive, ಅಥವಾ prove that it is symmetric and transitive but not reflexive, whatever. One question 3 marks ಗೆ, 5 marks ಗೆ one question ಕೇಳ್ತಾರೆ from functions. So 3 marks to 5 marks to ಗೊತ್ತಾಯ್ತು. ಇನ್ನು 1 mark ಏನಾದರೂ ಕೇಳ್ಬೋದು. So give an example for symmetric relation, ಅಥವಾ check whether the given operation is a binary operation, or whatever we want to discuss today. Find the identity and inverse. 2 marks, 2 marks ಗೆ 100% expected question from binary operations. ಆಯ್ತಾ? So ಪ್ರಾಬ್ಲಮ್ಸ್ ತುಂಬಾ ಇರ್ಬೋದು, ಬಟ್ ಕಾನ್ಸೆಪ್ಟ್ಸ್ ತುಂಬಾ ಕಡಿಮೆ. ಅದರಲ್ಲೂ ಬೋರ್ಡ್ ಅವರು ನಿಮಗೆ ಸ್ಪೆಷಲಿ ಕೇಳೋ ಕ್ವೆಶನ್ಸ್ ಇನ್ನೂ ತುಂಬಾ ಕಡಿಮೆ. ಅದರಿಂದ ಸೊ ಅಗೇನ್ ನನ್ನ ಸಜೆಷನ್ ಏನು ಅಂದರೆ, ಕ್ಲಾಸ್ ವರ್ಕ್ ಇಸ್ ಫಾರ್ ದ ನಾಲೆಜ್ ಪರ್ಪಸ್, ಅಸೈನ್ಮೆಂಟ್ ಕ್ವೆಶನ್ ಇಸ್ ಫಾರ್ ಸ್ಕೋರಿಂಗ್ ಪರ್ಪಸ್, and class work should be like a library with respect to your second PUC mathematics syllabus. ಏನೇ ಡೌಟ್ ಬಂದ್ರು ಯಾವುದೇ ಕ್ವೆಶ್ಚನ್ ತಗೊಂಡು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಇರುತ್ತದೆ. Now ಈಗ we'll discuss few more questions and the last concept, find identity and inverse for the following number. So we need to find out identity and inverse. So ನಿಮಗೆ ಒಂದು ಸ್ವಲ್ಪ ಮ್ಯಾಟ್ರಿಸಸ್ ಕಾನ್ಸೆಪ್ಟ್ ರಿವೈಸ್ ಮಾಡ್ತೀನಿ. ಇಲ್ಲಿ ನಿಮಗೆ ಏನು ಫೈಂಡ್ ಔಟ್ ಮಾಡಬೇಕು, ಐಡೆಂಟಿಟಿ ಆ್ಯಂಡ್ inverse ಈ phases. ಸರಿನಾ? ಈಗ ನಾವು ಮ್ಯಾಟ್ರಿಸಸ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. If A matrix, correct alva, then we have seen that A into I is same as what? A, correct? That is identity matrix. Any matrix, if we multiply with identity matrix, the value will not change. ಇಲ್ಲಿ I ಅಂದರೆ ಏನಂತ ಕರಿತೀವಿ? ಐಡೆಂಟಿಟಿ, ಕರೆಕ್ಟಾ? ಸಪೋಸ್ ನಾನು ಎ ಮ್ಯಾಟ್ರಿಕ್ಸ್ನ ಆ ಕಡೆ ಕಳಿಸ್ಕೊಂಡೆ ಅಂದ್ಕೊಳ್ಳಿ, ಆವಾಗ ಐ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಇಂಟು ಎ ಇನ್ವರ್ಸ್ ಅಲ್ವಾ? ಸೊ ಅಂದರೆ ಒಂದು ಮ್ಯಾಟ್ರಿಕ್ಸ್, ಕಂಪ್ಲೀಟ್ ಮ್ಯಾಟ್ರಿಕ್ಸ್ನ ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ಗೆ ಕಳಿಸ್ಕೊಂಡ್ರೆ, ಐ ಮೀನ್ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಇನ್ವರ್ಸ್ ಅಂತ. ನಾವು ಐಡೆಂಟಿಟಿ ಈಸ್ ನಥಿಂಗ್ ಬಟ್ ಎ ಇಂಟು ಎ ಇನ್ವರ್ಸ್. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಐಡೆಂಟಿಟಿಗೆ ಏನು ಮಾಡ್ತೀವಿ ಅಂತಂದರೆ, ಇದು ಎ ಅನ್ನೋದು ಒಂದು ಎಲಿಮೆಂಟ್, ಒಂದು ನಂಬರ್, ಸರಿನಾ? ಈ ನಂಬರ್ನ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಬೈನರಿ ಆಪರೇಷನ್ ವಿತ್ ಐಡೆಂಟಿಟಿ ಎಲಿಮೆಂಟ್. ಇಲ್ಲಿ ಇ ಅಂದರೆ ಐಡೆಂಟಿಟಿ ಎಲಿಮೆಂಟ್. ಸೊ ಇ ಅಂದರೆ ಐಡೆಂಟಿಟಿ ಎಲಿಮೆಂಟ್ಸ್. ಈ ಮ್ಯಾಟ್ರಿಸಲ್ಲಿ ಐ ಅಂತ ಯೂಸ್ ಮಾಡಿದ್ದೀವಿ, ಇಲ್ಲಿ ಇ ಏನು ಬರಬೇಕೀಗ? ಸೇಮ್ ಲಾಜಿಕ್, ವೆನ್ ಯು ಮಲ್ಟಿಪ್ಲೈ ಸಮ್ ಮ್ಯಾಟ್ರಿಕ್ಸ್ ಎ ವಿತ್ ಐ, ಯು ಆರ್ ಗೋಯಿಂಗ್ ಟು ಗೆಟ್ ಎ, ಬಿಕಾಸ್ ಐಡೆಂಟಿಟಿ. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ಯು ಆರ್ ಪರ್ಫಾರ್ಮಿಂಗ್ ಬೈನರಿ ಆಪರೇಷನ್ಸ್ ಬಿಟ್ವೀನ್ ಟೂ ಎಲಿಮೆಂಟ್ಸ್, ಒನ್ ಈಸ್ ಎ, ದ ಅದರ್ ಒನ್ ಈಸ್ ಐಡೆಂಟಿಟಿ. ನೀವೇನೇ ಆಪರೇಷನ್ ಮಾಡಿ, ಅಗೇನ್ ಯು ಶುಡ್ ಗೆಟ್ ಬ್ಯಾಕ್ ಎ. ಸೊ ಟ್ರೈ ಟು ಕೋರಿಲೇಟ್ ದೀಸ್ ಟು. ಅರ್ಥ ಆಯ್ತಾ? ಅಂದರೆ ಸೇಮ್ ಮ್ಯಾಟ್ರಿಸಲ್ಲಿ ಏನು ಓದಿದ್ವೋ ಅದನ್ನೇ ಇಲ್ಲೂ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಮ್ಯಾಟ್ರಿಕ್ಸ್ ಆ್ಯಂಡ್ ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಎರಡು ಎಲಿಮೆಂಟ್ಸು, one is A, the other one is E, and E is called identity element. When we perform the binary operation, or given binary operation, we should get back the same element. Done? So here we can say E is called identity element. So E is called identity element. Done. Now inverse ಹೆಂಗೆ ಬರುತ್ತೆ? ಸಿಂಪಲ್, ಇದನ್ನು ಆ ಕಡೆ ಕಳಿಸ್ಕೊಳ್ಳಿ. So E is equal to A into A inverse. Done. So with this background, so we have discussed these concepts already with respect to matrices. Same concept, same thing, but ಏನು ಅಂತಂದರೆ ಅದು matrices, ಇದು binary operations. Let's get into the problems. The first one is ಏನಂದರೆ, if A star B is equal to A plus B plus 3, ಆಯಿತಾ? So first one, A star B is equal to A plus B plus 3 for all A comma B belongs to Q. A comma B belongs to Q. Q ಅಂದ್ರೆ ಏನು? Set of rational numbers.
ಈಗ ನಿಮ್ಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ, ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ಐಡೆಂಟಿಟಿ ಆ್ಯಂಡ್ ಇನ್ವರ್ಸ್ ಇಫ್ ಎಕ್ಸಿಸ್ಟ್. ಸರಿನಾ? ಈಗ ಏನಿದೆ ನಿಮಗೆ, ಈಗ ಒಂದು ಕ್ಲೂ ಕೊಟ್ಟೆ. ಇವಾಗ ಇಷ್ಟೊತ್ತು ಅದನ್ನೇ ಅಲ್ವಾ ಡಿಸ್ಕಸ್ ಮಾಡಿದ್ದು. ಏನಂತ ಹೇಳಿದೆ, ಐಡೆಂಟಿಟಿನ ಮಾಡಬೇಕು ಅಂತಂದರೆ ನಾವು ವಾಟ್ ಇಸ್ ದಿ ರೂಲ್? ಐಡೆಂಟಿಟಿಗೆ ರೂಲ್ ಏನಿರುತ್ತೆ? ಎ ಸ್ಟಾರ್ ಇ ಮಸ್ಟ್ ಬಿ ಈಕ್ವಲ್ ಟು ಎ ಅಲ್ವಾ? ಎ ಸ್ಟಾರ್ ಇ ಮಸ್ಟ್ ಬಿ ಈಕ್ವಲ್ ಟು ಎ. ಬಟ್ ವಾಟ್ ಈಸ್ ಎ ಸ್ಟಾರ್ ಬಿ? ವಾಟ್ ಇಸ್ ದಿ ಬೈನರಿ ಆಪರೇಷನ್ ಸೇಯಿಂಗ್ ಹಿಯರ್? ಎ ಸ್ಟಾರ್ ಬಿ ಅಂದರೆ ಏನಂತೆ? ಎ ಪ್ಲಸ್ ಬಿ ಪ್ಲಸ್ 3. ಕರೆಕ್ಟಾ? ಸೊ ವಿಚ್ ಮೀನ್ಸ್ ದಟ್ ವಾಟ್ ಈಸ್ ಎ ಸ್ಟಾರ್ ಇ? ನಾವು ಕೋರಿಲೇಟ್ ಮಾಡ್ಕೊಳ್ಳಿ ನೋಡಿ. ಎ ಸ್ಟಾರ್ ಬಿ ಈಸ್ ಎ ಪ್ಲಸ್ ಬಿ ಪ್ಲಸ್ 3 ಅಂತಂದರೆ ದೆನ್ ವಾಟ್ ಈಸ್ ಎ ಸ್ಟಾರ್ ಇ? ಡೆಫಿನೆಟ್ಲಿ ಎ, ಬಿ ಇರೋ ಕಡೆ ಇ ಪ್ಲಸ್ 3. ಅರ್ಥ ಆಯ್ತಾ? ಸೊ ನೀವು ಐಡೆಂಟಿಟಿನ ಪ್ರೂವ್ ಮಾಡಬೇಕು ಅಂದರೆ ಈ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾನ ನೆನ್ಪಿಟ್ಕೊಂಡಿರಲೇಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಸಿಂಪಲ್. ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ. ವೈ? ಬಿಕಾಸ್ ಇ ಈಸ್ ಐಡೆಂಟಿಟಿ. ಕ್ಲಿಯರ್? ಸೊ ಇವಾಗ ಎ ಸ್ಟಾರ್ ಇನ ಹೆಂಗೆ ಬರಿಬೋದು? ಆ್ಯಸ್ ಪರ್ ದಿ ಗಿವನ್ ಬೈನರಿ ಆಪರೇಷನ್ ಎ ಪ್ಲಸ್ ಇ ಪ್ಲಸ್ 3. ಸೊ ಎ ಇರೋ ಕಡೆ ಎ ಬರೆದೆ, ಬಿ ಇರೋ ಕಡೆ ಇ ಬರೆದಿದ್ದೀನಿ, ಇಸ್ ಈಕ್ವಲ್ ಟು ಎ. ನಾವು 3 get, sorry, a get cancel, send this 3 to other side, plus becomes minus. So e is equal to minus 3. Now you should check whether this minus 3 belongs to q or not. So whether this minus 3 belongs to q or not? Obviously minus 3 belongs to set of rational numbers. Sikta? So what is the identity here? Minus 3. ಇವಾಗ you need to find out A inverse. What is A inverse? Simple. ನಿಮಗೆ ಇನ್ನೊಂದು ಫಾರ್ಮುಲಾ ಹೇಳಿದೆ. ಎ ಇಲ್ಲ ಇದನ್ನೇ ತಗೊಳ್ಳಿ. ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ. ಕರೆಕ್ಟಾ? ಸೊ ಟು ಫೈಂಡ್ ಇನ್ವರ್ಸ್ ಅಂದ್ಕೊಳ್ಳೋಣ. ಈಗ ನಾವು ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ. ನಾವು ಏನು ಆ ಕಡೆ ಕಳಿಸಿದ್ರೆ ಇ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ, ಅಥವಾ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಬೈ ಎ. ಸೊ ದೇರ್ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು minus 3 by a and that belongs to q. ಇಷ್ಟೇ ಆನ್ಸರ್. ಸೊ ಇಟ್ಸ್ ಆಲ್ ಅಬೌಟ್ ರೀಅರೇಂಜಿಂಗ್. ನೀವು ಇಲ್ಲಿ ಈ ಸ್ಟೆಪ್ನ ಡೈರೆಕ್ಟಾಗಿ ಈ ಸ್ಟೆಪ್ನ ಎಲಿಮಿನೇಟ್ ಮಾಡಿಕೊಂಡು ನಿಮಗೆ ಗೊತ್ತಿದ್ರೆ ಫಾರ್ಮುಲಾ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಈ ಸೇಮ್ ಈ ಫಾರ್ಮುಲಾಯಿಂದ ಇದು ಡಿರೈವ್ ಆಗುತ್ತೆ ಅಷ್ಟೇ. ಸೊ ಎ ಡಾಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಅಂತ. ದೇರ್ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಬೈ ಎ. ವಾಟ್ ಈಸ್ ಇ ಬೈ ದ ವೇ? minus 3. ಸೊ ಇದಕ್ಕೆ 1 ಮಾರ್ಕ್, ಅದಕ್ಕೆ 1 ಮಾರ್ಕ್. ಸೊ ಇಟ್ ಇಸ್ ವರ್ತ್ ಆಫ್ 2 ಮಾರ್ಕ್ಸ್ ಅಷ್ಟೇ. ಸೊ ಕೊಟ್ಟಿರೋ ಆಪರೇಷನ್ಗೆ ಈ ಪರ್ಟಿಕ್ಯುಲರ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಿಲ್ ಡಿಸ್ಕಸ್ ಸಮ್ 6-7 questions so that you will be used to it. So copy down this or take a screenshot. Okay, so second question ನೋಡೋಣ. ನೋಡಿ ಸೆಕೆಂಡ್ ಕ್ವೆಶನ್. a star b is equal to a plus b minus 5. a star b is equal to a plus b minus 5 for all a comma b belongs to q. So this binary operation is performed on the set rational numbers ಅಥವಾ the family rational numbers whatever. ಈಗ ಅವ್ರು ಇದು ಕೊಟ್ಟಿದ್ದಾರೆ ಸೊಲ್ಯೂಷನ್ಗೆ ಬಂದರೆ ಯು ಶುಡ್ ಸಬ್ಸ್ಟಿಟ್ಯೂಟ್. ನಾವು ಏನು ಫಸ್ಟ್ ನೀವು ಐಡೆಂಟಿಟಿ ಮಾಡಬೇಕು. ಐಡೆಂಟಿಟಿ ಏನು ಗೊತ್ತು ನಮಗೆ? ವಿ ನೋ ದಟ್ a star e is equal to a alva. So a star e is equal to a, but what is a star b is given here? A plus b minus 5. Therefore what will be a star e now? A plus b rakade e minus 5 is equal to a alva. So ಇಲ್ಲಿ ಇದನ್ನು ನಾನು ಇದಕ್ಕೆ ಈಕ್ವಲೆಂಟ್ ಆಗಿ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೀತಿದ್ದೀನಿ. ಸೊ ಎ ಗೆಟ್ ಕ್ಯಾನ್ಸಲ್,
send minus 5 to other side, I'll get E is equal to 5, and 5 definitely belongs to rational numbers. Therefore, what is the identity element now? 5. ಆಯಿತಾ? ಸೊ ಐಡೆಂಟಿಟಿ ಎಲಿಮೆಂಟ್ ಇಸ್ 5. ನೆಕ್ಸ್ಟು ಇನ್ವರ್ಸ್ ಮಾಡಬೇಕು. ಸೊ ಇನ್ವರ್ಸ್ ಹೆಂಗೆ ಮಾಡ್ತೀರಾ? ಈಗ ಎಲ್ಲೇ ಮಾಡ್ತೀನಿ ನೋಡಿ ಇನ್ವರ್ಸ್. ಸೊ ನೀವು ಡೈರೆಕ್ಟಾಗಾದರೂ ತೊಗೊಳ್ಳಿ, ನಾನು ಹಂಗೆ ಡೈರೆಕ್ಟಾಗಿ ತೊಗೊಳ್ತಿದ್ದೀನಿ ನೋಡಿ. ವಿ ನೋ ದ್ಯಾಟ್ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ. ಬೇಕಾದ್ರೆ ಸೈಡಲ್ಲಿ ಬರೆದಿಟ್ಕೊಳ್ಳೋಣ, ಬಿಕಾಸ್ ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ, ರೈಟ್? ನಾವು ವಾಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು multiplication becomes division, E by A, therefore E inverse is equal to 5 by A, and this belongs to rational numbers. Done. So ishte agoytu 2 marks ge. You need to find out identity, then you need to find out inverse. ಆಯಿತಾ? ನಿಮಗೆ ಎ ಏನಾದರೂ ಗೊತ್ತಿದ್ದರೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು ನೋಡಿ. ಇಲ್ಲಿ ಎ ವ್ಯಾಲ್ಯೂ 5 ಆಗುತ್ತೆ, ಸರಿನಾ? ಹೆಂಗೆ? ಸಿಂಪಲ್, ಇಲ್ಲೇ ಚೆಕ್ ಮಾಡಿ. ಎ ಸ್ಟಾರ್ ಇ ಶುಡ್ ಗಿವ್ ಯು ವಾಟ್? ಎ ಅಲ್ವಾ? ಈ ವ್ಯಾಲ್ಯೂ ಎಷ್ಟು ಬಂತು? 5. ಎ ಸ್ಟಾರ್ 5 ಶುಡ್ ಗಿವ್ ಯು ಎ ಇಟ್ ಸೆಲ್ಫ್, ವಿಚ್ ಮೀನ್ಸ್ ದಟ್ ಏನಂತ ಹೇಳ್ತೀವಿ ಇಲ್ಲಿ, ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ, ಕರೆಕ್ಟ್ ಅಲ್ವಾ? ಸೊ ಎ ಸ್ಟಾರ್ 5 ಶುಡ್ ಬಿ ಎ. ಅಂದರೆ ಇಲ್ಲಿ ಏನೇ ವ್ಯಾಲ್ಯೂ ಬರಲಿ, ಯು ಶುಡ್ ಗೆಟ್ ಬ್ಯಾಕ್ ವಾಟ್? ಎ, ವಿಚ್ ಮೀನ್ಸ್ ದಟ್ ಎ ಈಸ್ ಈಕ್ವಲ್ ಟು 5. ಸೊ ಈ ಥರ ನೀವು ಎ ವ್ಯಾಲ್ಯೂ ಗೊತ್ತಿದ್ರೆ ಎ ವ್ಯಾಲ್ಯೂವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1 ಅಂತ ಬರೀಬೋದು, ಬಟ್ ದಟ್ಸ್ ನಾಟ್ ಏನಂತೀವಿ, ವಿಚ್ ಇಸ್ ನಾಟ್ ಎಸೆನ್ಷಿಯಲಿ ರಿಕ್ವೈರ್ಡ್. ಸೊ ಥರ್ಡ್ ಕ್ವೆಶನ್ ಏನು ಅಂದರೆ, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ 4. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ 4 ಫಾರ್ ಆಲ್ A comma B belongs to Q. So check ಮಾಡಿ. For all A comma B belongs to Q except 0. ಅಂದರೆ ರ್ಯಾಷನಲ್ ನಂಬರ್ಸೇನೆ, ಬಟ್ ಝೀರೋನ ಕನ್ಸಿಡರ್ ಮಾಡಬೇಡಿ ಅಂತ. ಅದ್ರ ಮೀನಿಂಗ್ ಏನು ಅಂತ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅರ್ಲಿಯರ್ ಕ್ಲಾಸಸ್, ರೈಟ್? ಸೊ ಝೀರೋ ಬಿಟ್ಟು ಏನಾದರೂ ತೊಗೊಳ್ಳಿ ಅಂತ. ನಾವು ಸಾಲ್ವ್ ಮಾಡಿ. ಫಸ್ಟು ಸೊಲ್ಯೂಷನ್ಗೆ ಹೋಗ್ತೀವಿ. ಅದರಲ್ಲಿ ರೈಟ್ ಡೌನ್ ವಿ ನೋ ದ್ಯಾಟ್. ಸೊ ವಿ ಆರ್ ಸಾಲ್ವಿಂಗ್ ವಿತ್ ರೆಸ್ಪೆಕ್ಟ್ ಟು ಐಡೆಂಟಿಟಿ. ಏನು? ಎ ಸ್ಟಾರ್ ಇ ಶುಡ್ ಬಿ ಈಕ್ವಲ್ ಟು ಎ, ಕರೆಕ್ಟಾ? ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ. ಸೊ ವಾಟ್ ಈಸ್ ಎ ಸ್ಟಾರ್ ಇ ಕ್ಯಾನ್ ಬಿ ರಿಟರ್ನ್ ಆಸ್ ನಾವು ಸಿ ಎ ಸ್ಟಾರ್ ಬಿ ಅಂದ್ರೇನು? ಎ ಬಿ ಬೈ 4. ದೇರ್ಫೋರ್ ಎ ಸ್ಟಾರ್ ಇ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಇ ಬೈ 4 ಇಸ್ ಈಕ್ವಲ್ ಟು ಎ. ಎ ಗೆಟ್ ಕ್ಯಾನ್ಸಲ್, ಇಲ್ಲಿ 1 ಇರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇ ಈಸ್ ಈಕ್ವಲ್ ಟು 4 ಆ್ಯಂಡ್ ವಿ ನೋ ದ್ಯಾಟ್ 4 ಬಿಲಾಂಗ್ಸ್ ಟು ಕ್ಯೂ ಆ್ಯಂಡ್ ಎಕ್ಸೆಪ್ಟ್ 0. ಸೆಟ್ ಅದೇ ಕೊಟ್ಟಿರೋದವರು, ಸರಿನಾ? ನೆಕ್ಸ್ಟ್ ಗೋ ಫಾರ್ ಇನ್ವರ್ಸ್. ನಾವು ಇನ್ವರ್ಸ್ಗೆ ಸಿಂಪಲ್, ವಿ ನೋ ದ್ಯಾಟ್ A into A inverse is equal to E, therefore A inverse is equal to E by A. So A inverse is equal to, what is E? 4 by A, and this belongs to Q except 0. ಆಯಿತಾ? ಎಲ್ಲೋ ತಪ್ಪೋಗಿದೆ. ನಿಮಿಷ, ಇದನ್ನು ಬೇರೆ ಥರ ಮಾಡ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಚೆಕ್ ಮಾಡೋಣ. ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಅಲ್ವಾ? ವಿ ನೋ ಇ ವ್ಯಾಲ್ಯೂ, ದೇರ್ಫೋರ್ ಇ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ, ಸೇಮ್ ಫಾರ್ಮುಲಾ ಬರುತ್ತೆ. 4 ಇಸ್ ಈಕ್ವಲ್ ಟು ಏನಂತ ಹೇಳ್ತೀವಿ? ನಿಮಿಷ, ಎಸ್ ನೋಡಿ ಇಲ್ಲಿ ಇಲ್ಲ ಬಿಡಿ, ಇದು ವರ್ಕೌಟ್ ಆಗುತ್ತೆ, ಕರೆಕ್ಟೇ, ಇದು ಬರ್ಕೊಳ್ಳಿ ಸಾಕು. ಸೊ ಮತ್ತೆ ಅದನ್ನು ಡಿವೈಡ್ ಮಾಡಿದ್ರೆ ಅದೇ ಬರುತ್ತಲ್ವ?
ನಿಮಿಷ. ಸಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ನೋಡಿ. ಇಲ್ಲಿ ಇನ್ವರ್ಸ್ ಬರೀಬೇಕು ಅಂದರೆ ಸಾರಿ, ಇಲ್ಲಿ ಇದೊಂದು ಸ್ಟೆಪ್ ನೋಡಿ. ಇಲ್ಲಿ ಎ ಸ್ಟಾರ್ ಎ ಇನ್ವರ್ಸೇ ತೊಗೋಬೇಕು. ಐ ಆಮ್ ಸಾರಿ ಫಾರ್ ದ್ಯಾಟ್. ಎ ಸ್ಟಾರ್ ಎ ಇನ್ವರ್ಸ್ ವಿಲ್ ಬಿ ಇ. ಆಯಿತಾ? ಸೊ ನಾನು ಡಾಟ್ ತೊಗೊಂಡಲ್ಲ, ಐ ಶುಡ್ ಸಬ್ಸ್ಟಿಟ್ಯೂಟ್ ದಿ ರೆಸ್ಪೆಕ್ಟಿವ್ ಆಪ್ರೇಷನ್. ಸೊ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಅಂತ. ಸೊ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ. ಡನ್. ದೇರ್ ಫೋರ್ ವಾಟ್ ಈಸ್ ಎ ಸ್ಟಾರ್ ಎ ಇನ್ವರ್ಸ್? ನೋಡಿ, ಈಗ ಎ ಸ್ಟಾರ್ ಬಿ ಈಸ್ ಎ ಪ್ಲಸ್ ಬಿ ಮೈನಸ್ 5 ಅಂತಂದರೆ ಎ ಸ್ಟಾರ್ ಎ ಇನ್ವರ್ಸ್ ಏನಾಗುತ್ತೆ? ಎಸ್ ಹೇಳಿ. ಇಫ್ ಎ ಸ್ಟಾರ್ ಬಿ ಈಸ್ ಎ ಪ್ಲಸ್ ಬಿ ಮೈನಸ್ 5, ದೇರ್ ಫೋರ್ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಎ ಪ್ಲಸ್ ಎ ಇನ್ವರ್ಸ್ ಮೈನಸ್ 5 is equal to 5. ಯಾಕೆ? ಈ ವ್ಯಾಲ್ಯೂ is 5. Send this 5 to other side. ಆವಾಗ a plus a inverse is equal to 10 because minus 5 ಆ ಕಡೆಗೆ ಹೋದರೆ ಪ್ಲಸ್ 5 ಆಗುತ್ತೆ. therefore a inverse is equal to 10 minus a. ಸೊ ಇದು ಆ್ಯಕ್ಚುಲ್ ಆನ್ಸರ್ ಆಯಿತಾ? 10 minus a and this belongs to q. so I am extremely sorry for that. ಅದೇ ಥರ ಇಲ್ಲಿ ಕೂಡ ಸರಿನಾ? ಸೊ ಇಲ್ಲಿ ಕೂಡ ಏನಾಗುತ್ತೆ ಈಗ? ಯು ಶುಡ್ ಟೇಕ್ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಅಂತ. ಸೊ ಇಫ್ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಅಂತಂದರೆ ಹೌ ಕ್ಯಾನ್ ಯು ರೈಟ್ ದಿಸ್ ಎ ಸ್ಟಾರ್ ಎ ಇನ್ವರ್ಸ್? ನೋಡಿ, ಎ ಸ್ಟಾರ್ ಬಿ ಇಸ್ ಎ ಬಿ ಬೈ 4 ಅಂದರೆ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಎ ಇಂಟು ಎ ಇನ್ವರ್ಸ್ ಬೈ 4 ಇಸ್ ಈಕ್ವಲ್ ಟು ಇ. ವಾಟ್ ಈಸ್ ಇ ಬೈ ದ ವೇ? 4. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 16 ಆಗುತ್ತೆ. ಅಥವಾ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇದು ಮಲ್ಟಿಪ್ಲಿಕೇಶನ್ ಆ ಕಡೆಗೆ ಬಂದರೆ ಡಿವಿಷನ್ ಆಗುತ್ತೆ. 16 ಬೈ ಎ ಆ್ಯಂಡ್ ದಿಸ್ ಬಿಲಾಂಗ್ಸ್ ಟು ಕ್ಯೂ ಎಕ್ಸೆಪ್ಟ್ 0. ಏನಕ್ಕೆ ಎಕ್ಸೆಪ್ಟ್ 0 ಅಂತಂದರೆ ಬಿಕಾಸ್ ಎಗೆ 0 ಹಾಕ್ಬಿಟ್ರೆ ದಟ್ ಬಿಕಮ್ಸ್ ನಾಟ್ ಡಿಫೈನ್ಡ್. ಅದಕ್ಕೆ ಅವರೇ ಕೊಟ್ಟಿರೋ ಸೆಟ್ಟಲ್ಲಿ ಡು ನಾಟ್ ಕನ್ಸಿಡರ್ 0 ಅಂತ. ಸೊ ಹಿಯರ್ ಇದನ್ನು ನೆನ್ಪಿಟ್ಕೊಂಡಿರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ನೌ ಥರ್ಡ್ ಕ್ವೆಶನ್. ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ನಾವು ನೆಕ್ಸ್ಟ್ ಕ್ವೆಶನ್ ನೋಡಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು 3ab by 5, for all a comma b belongs to q except 0. Again same set but operation is different. ಸರಿನಾ? that is a star b is equal to 3ab by 5. ಸೊ ಹೆಂಗೆ ಮಾಡ್ಬೋದು ಈಗ? ಫಸ್ಟು ಐಡೆಂಟಿಟಿ ಹೆಂಗೆ ಮಾಡ್ಬೋದು? ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ. ಕರೆಕ್ಟಾ? ವಾಟ್ ಈಸ್ ಎ ಸ್ಟಾರ್ ಇ ನಾವು? ಸಪೋಸ್ ಇಫ್ ಎ ಸ್ಟಾರ್ ಬಿ ಈಸ್ 3ab by 5, ಎ ಸ್ಟಾರ್ ಇ ಈಸ್ 3a, ಬಿ ಇರೋ ಜಾಗದಲ್ಲಿ ಇ, 3ae by 5 is equal to a. ಸೊ a get cancel, ಇಲ್ಲಿ 1 ಇರುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3e is equal to 5, e is equal to 5 by 3 which belongs to q except 0. ಸೊ ನಮಗೆ e ಸಿಕ್ತು. ನೆಕ್ಸ್ಟು ವಿ ನೀಡ್ ಟು ಫೈಂಡ್ ಔಟ್ ಇನ್ವರ್ಸ್. ಈಗ ಸೊ ಈಗ ಕೇಳಿಸ್ಕೊಳ್ಳಿ. ಇನ್ವರ್ಸ್ ನೋಡಿ, ಇನ್ವರ್ಸ್ಗೆ ಏನು ಹೇಳಿದೆ? ಶುಡ್ ಟೇಕ್ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ. ಸೊ ಅಕಾರ್ಡಿಂಗ್ ಟು ದ ಗಿವನ್ ಬೈನರಿ ಆಪರೇಷನ್, ಎ ಸ್ಟಾರ್ ಬಿ ಅಂದರೆ ಎ ಬಿ ಬೈ 4. ದೇರ್ ಫೋರ್ ಎ ಸ್ಟಾರ್ ಎ ಇನ್ವರ್ಸ್ ಅಂದರೆ ಎ ಇಂಟು ಎ ಇನ್ವರ್ಸ್. ಐಮ್ ಸಾರಿ, ಈ ಕ್ವಶನ್ ಅಲ್ವಾ? ಸೊ
A star B ಅಂದರೆ 3AB by 5. Therefore A star A inverse ಅಂದರೆ 3 times A inverse by 5 should be equal to E. E ಎಷ್ಟು ಬಂದಿದೆ? 5 by 3. ಹೌದಾ? ಸೊ E is 5 by 3. ಇವಾಗ ಸಿಂಪ್ಲಿಫೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿಗೆ ಬಂದರೆ ಎಷ್ಟಾಗುತ್ತೆ ಈಗ? 3 times A into A inverse is equal to 25 by 3. ಡನ್. ಆಮೇಲೆ ಈ 3ನ ಈ ಕಡೆ ಕಳಿಸ್ಕೊಳ್ಳಿ. 3Aನ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. ನಾವು A inverse is equal to 25 by 3. 3s are 9A and this belongs to, ಸರಿನಾ? and this belongs to ಏನಂತೀವಿ? Q except 0. ಸಿ ಐಡೆಂಟಿಟಿ ಮಾಡೋದಕ್ಕೆ 1 ಮಾರ್ಕು, ಇನ್ವರ್ಸ್ ಮಾಡೋದಕ್ಕೆ 1 ಮಾರ್ಕು. ಸೊ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್. ನೆಕ್ಸ್ಟ್ ಸಮ್ ಜೊತೆಗೆ ಮಾಡ್ಕೊಂಬನ್ನಿ. ಸೊ ನೆಕ್ಸ್ಟು ನೋಡಿ, A star B is equal to A plus B minus AB. So A star B is equal to A plus B minus AB for all A comma B belongs to Q except 1. ಸೊ 1 ಬಿಟ್ಟು ಬೇರೆ ಎಲ್ಲ ನಂಬರ್ಸ್ನು ಕನ್ಸಿಡರ್ ಮಾಡ್ಬೋದು. ಯಾವುದರಲ್ಲಿ? ಆನ್ ದ ಸೆಟ್ ಆಫ್ ರ್ಯಾಷನಲ್ numbers. Do not consider 1 and you can consider any other number except 1 anta. So let us start now. First identity. Yes, identity ಏನು ಹೇಳಿದೆ ನಿಮಗೆ? A star E must be equal to A. Correct? Now what is A star B? A plus B minus AB. Therefore what is A star E now? A plus B ಇರೋ ಕಡೆ E minus AB ಇರೋ ಕಡೆ AE should be equal to A. ಆಯಿತಾ? ಸೊ ಈಗ ಐ ಹೋಪ್ A B ಬರಲ್ಲ, ಇದು E, ಐಮ್ ಸಾರಿ. ಸೊ E ಕರೆಕ್ಟ್ ತಾನೆ? ಸೊ A ಪ್ಲಸ್ E ಮೈನಸ್ AE. ಸೊ A get cancel. Now E minus AE is equal to 0. Take out E common. E 1 minus A is equal to 0. Therefore E is equal to 0. Multiplication becomes division. 0 divided by 1 minus A. Anyways E is equal to 0 and 0 belongs to Q except 1. ಸೊ ಸ್ವಲ್ಪ ಯೋಚನೆ ಮಾಡಿ ಆಯಿತಾ? ಕಾಂಪ್ಲಿಕೇಟೆಡ್ ಏನಲ್ಲ, ತುಂಬ ಸಿಂಪಲ್ ಇವೆಲ್ಲ. ನೆಕ್ಸ್ಟು ಇನ್ವರ್ಸ್. ಇನ್ವರ್ಸ್ನ ಹೆಂಗೆ ಮಾಡ್ತೀರಾ ಈಗ? ಸೊ A star A inverse must be equal to E. How to write A star A inverse now? Based on the given binary operation, A star B is A plus B minus AB. Therefore A star A inverse will be A plus B ಇರೋ ಕಡೆ A inverse minus A into A inverse is equal to E. By the way, what is E? 0. Correct alva? E value already find out ಮಾಡಿದ್ವಿ. So therefore I am substituting 0. Now ಈಗ ಇದನ್ನು ಫರ್ದರ್ ಹೆಂಗೆ ಸಾಲ್ವ್ ಮಾಡೋದು? ಆಯಿತಾ?
ಸೊ ಈಗ ಎ ಇಲ್ಲೇ ಇಟ್ಕೊಂಡಿರ್ತೀನಿ ಅಥವಾ ಏನು ಆ ಕಡೆ ಕಳಿಸ್ಕೊತೀನಿ ಅಂದ್ಕೊಳ್ಳಿ. ಅವಾಗ ಇಲ್ಲಿ ಇವೆರಡರಿಂದ ಎ ಇನ್ವರ್ಸ್ ಕಾಮನ್ ತೊಗೊಳ್ಳಿ. ಇಲ್ಲೂ ಎ ಇನ್ವರ್ಸ್ ಇದೆ, ಇಲ್ಲೂ ಎ ಇನ್ವರ್ಸ್ ಇದೆ, ಕಾಮನ್ ತೊಗೊಳ್ಳಿ. ಸೊ ಎ ಇನ್ವರ್ಸ್ ಕಾಮನ್ ತೊಗೊಂಡ್ರೆ ವಾಟ್ ಈಸ್ ರಿಮೈನಿಂಗ್ ನಾವು 1 ಮೈನಸ್ ಎ ಇಸ್ ಈಕ್ವಲ್ ಟು ಈ ಪ್ಲಸ್ ಎ ಈ ಕಡೆಗೆ ಬಂದರೆ ಮೈನಸ್ ಎ. ಕರೆಕ್ಟಾ? ದೆನ್ ವಾಟ್ ಈಸ್ ಎ ಇನ್ವರ್ಸ್ ನಾವು? ಮಲ್ಟಿಪ್ಲಿಕೇಶನ್. When you send it to other side, it becomes division. That is minus a by 1 minus a, and this belongs to q. q except 1. ಏನಕ್ಕೆ ಅವ್ರು 1 ಬಿಟ್ಟು ಅಂತ ಹೇಳ್ತಿದ್ದಾರೆ ಅಂತಂದರೆ, ಬಿಕಾಸ್ ಎಗೆ 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 minus 1 0 ಬರುತ್ತೆ, ಆ್ಯಂಡ್ 1 by ಎನಿಥಿಂಗ್ ಬೈ 0 is not defined. ಸೊ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಅವರೇ ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ಸೊ ಟೇಕ್ ಕನ್ಸಿಡರ್ ರ್ಯಾಷನಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ 1 ಅಂತ. ಆಯಿತಾ? ನಾವು ನೋಡಿ ನೆಕ್ಸ್ಟ್ ಕ್ವೆಶನ್. ಸ್ವಲ್ಪ ಲಾಸ್ಟ್ ಒನ್ ನಾನು ಮಾಡೋದು. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ. ಸರಿನಾ? ನೌ ಸೊ ಲೆಟ್ಸ್ ಗೆಟ್ ಇಟ್ ದಿ ಸೊಲ್ಯೂಷನ್. ನೋಡಿ, ಫಸ್ಟು ಐಡೆಂಟಿಟಿ. ಐಡೆಂಟಿಟಿ ಏನು ಹೇಳುತ್ತೆ? ಎ ಸ್ಟಾರ್ ಇ ಮಸ್ಟ್ ಬಿ ಈಕ್ವಲ್ ಟು ಎ. ಕರೆಕ್ಟಾ? ಬಟ್ ಫ್ರಮ್ ದಿ ಗಿವನ್ ಬೈನರಿ ಆಪರೇಷನ್ ಎ ಸ್ಟಾರ್ ಬಿ ಈಸ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ದೇರ್ ಫಾರ್ ಎ ಸ್ಟಾರ್ ಇ ಈಸ್ ಎ ಮೈನಸ್ ಇ ದ ಹೋಲ್ ಸ್ಕ್ವೇರ್. ಕರೆಕ್ಟಾ? ಮಸ್ಟ್ ಬಿ ಈಕ್ವಲ್ ಟು ಎ. ಸರಿನಾ? ಸೊ ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ ಈಗ? ಸೊ ಟು ಫೈಂಡ್ ಔಟ್ ಯಾವುದು ಐಡೆಂಟಿಟಿ ಎಲಿಮೆಂಟ್ನ. ಸೊ ಐಡೆಂಟಿಟಿ ಎಲಿಮೆಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಸಿಂಪಲ್. ಸಿನ್ಸ್ ಸ್ಕ್ವೇರ್ ರೂಟ್ ಟು ಅದರ್ ಸೈಡ್ ಯುಲ್ ಗೆಟ್ ಎ ಮೈನಸ್ ಇ ಇಸ್ ಈಕ್ವಲ್ ಟು ಸ್ಕ್ವೇರ್ ಈ ಕಡೆಗೆ ಬಂದರೆ ರೂಟ್ ಎ ಆಗುತ್ತೆ. ಎನ ಆ ಕಡೆ ಕಳಿಸಿ. ಸರಿನಾ? ಸೊ ಮೈನಸ್ ಇ ಇಸ್ ಈಕ್ವಲ್ ಟು ರೂಟ್ ಎ ಪ್ಲಸ್ ಎ ಬಿಕಮ್ಸ್ ಮೈನಸ್ ಎ. ಮೈನಸ್ನ ಆ ಕಡೆ ಕಳಿಸಿ. ಸೊ ಇ ಈಸ್ ಈಕ್ವಲ್ ಟು ಎಂಟೈರ್ ಥಿಂಗ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ವಿತ್ ಮೈನಸ್. ಎನಿವೇಸ್ ನಾನೇನು ಮಾಡ್ತೀನಿ, ಸಾರಿ ಬಿಡಿ ಹಂಗೆ ಬರೀತೀನಿ. ಸೊ ಮೈನಸ್ ರೂಟ್ ಎ ಮೈನಸ್ ಎ, ಆ್ಯಂಡ್ ದಿಸ್ ಶುಡ್ ಬಿಲಾಂಗ್ ಟು ಯಾವುದು? ಕ್ಯೂ. ಸರಿನಾ? ಸೊ ಇದು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಕೆಲವೊಬ್ರು ಎಕ್ಸ್ಪ್ಯಾಂಡ್ ಮಾಡಿ ಮಾಡ್ತಾರೆ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ನಾನು ಎಕ್ಸ್ಪ್ಯಾಂಡ್ ಮಾಡಿ ಮಾಡ್ತಾ ಇಲ್ಲ, ಹಂಗೆ ಬರಿತಾ ಇದ್ದೀನಿ. ಆಯಿತಾ? ಸೊ ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನು ಎ ಮೈನಸ್ ಇ ದ ಹೋಲ್ ಸ್ಕ್ವೇರ್, ದೇ ವಿಲ್ ಎಕ್ಸ್ಪ್ಯಾಂಡ್ ಇಟ್ ಬೈ ಯೂಸಿಂಗ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಮೈನಸ್ 2ae. ಎಕ್ಸ್ಪ್ಯಾಂಡ್ ಎಲ್ಲ ಮಾಡಿ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಸಿನ್ಸ್ ಸ್ಕ್ವೇರ್ ರೂಟು ಮೀನ್ಸ್ ಸ್ಕ್ವೇರ್ ಟು ಅದರ್ ಸೈಡ್, ದಟ್ ಬಿಕಮ್ಸ್ ರೂಟ್. Separate for e. Ultimately you need what is identity. We found out what is identity. That's all which is required here. Next to find out inverse now. So inverse ಹೆಂಗೆ ಬರೀತೀರಾ ಈಗ? we know that a star a inverse must be equal to e. Correct? What is a star a inverse now? a minus a inverse the whole square should be equal to e. But by the way, what is e here? That is root a minus a. Correct? We need to find out a inverse. Therefore again square na kade kalsi whole root aಗುತ್ತೆ again. So a minus a inverse is equal to square ಆ ಕಡೆಗೆ ಬಂದರೆ square root. Everything should be written under the root. That is root a minus a. ಕರೆಕ್ಟಾ? therefore minus a inverse is equal to ಇದು ಪ್ಲಸ್ ಆಗುತ್ತೆ, ಇದನ್ನೊಂದು ಬ್ರ್ಯಾಕೆಟಲ್ಲಿ ಬರೆದು ಇಟ್ಕೊಳ್ಳಿ. ರೂಟ್ ಎ ಮೈನಸ್ ಎ
ಮೈನಸ್ ಎ. ಸೊ ಪ್ಲಸ್ ಏನಾಯಿತು, ಆ ಕಡೆಗೆ ಬಂದರೆ ಮೈನಸ್ ಆಯಿತು. ಇದು ಮೈನಸ್ನ ಆ ಕಡೆ ಕಳಿಸ್ಕೊಳ್ಳಿ ಈಗ. ದೇರ್ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಚೆ ಇಟ್ಕೊಂಡು ರಿಮೈನಿಂಗ್ ಕಾಪಿ ಡೌನ್ ಮೀನ್ಸ್ ಎಲ್ಲನೂ ಸೇಮ್ ಆ್ಯಸ್ ಇಟ್ ಈಸ್ ಬರೀರಿ. ರೂಟ್ ಆಫ್ ವಿಚ್ ಒನ್ ಇದಾ, ಇದಾ? ಹಾಂ, ಅದು ಮಾಡ್ಬೋದು. ಬಟ್ ಓಕೆ, ಅಲ್ಲಿ ಸೈನ್ ಚೇಂಜ್ ಮಾಡಿಲ್ಲ ಅಂತನಾ? ಓಕೆ, ಇದು ನಾನು ಇಲ್ಲಿ ಮೈನಸ್ ಇದೆಯಲ್ಲ, ಸೊ ಇಫ್ ಐ ಚೇಂಜ್ ಇಟ್ ಬಿಕಮ್ಸ್ ಎ ಮೈನಸ್ ರೂಟ್ ಎ. ಕರೆಕ್ಟ್. ಸೊ ಅವಾಗ ಇಲ್ಲಿ ಚೇಂಜ್ ಮಾಡಬೇಕು. ಐ ಮೀನ್ ನಾನು ಮೈನಸ್ ಹಂಗೆ ತೊಗೊಳ್ಳೋಣ ಅಂದ್ಕೊಂಡೆ. ಇದು ಕೂಡ ಮಾಡ್ಬೋದು. ಸೊ ಎ ಮೈನಸ್ ರೂಟ್ ಎ, ದೆನ್ ಅಗೇನ್ ಎ ಮೈನಸ್ ರೂಟ್ ಎ. ಈ ಮೈನಸ್ ಎ ಔಟ್ಸೈಡ್ ಸಪ್ರೇಟ್ ಆಗಿರುತ್ತೆ, ಆಯಿತಾ? ದೇರ್ಫೋರ್ ಅಲ್ಟಿಮೇಟಾಗಿ ಈಗ ಎ ಇನ್ವರ್ಸ್ ಏನು ಬರುತ್ತೆ ನೋಡಿ, ಈ ಮೈನಸ್ ಆ ಕಡೆ ಕಳಿಸ್ಕೊಳ್ಳಿ, ಆಚೆ ಇಕ್ಬಿಡಿ. ಸೊ ತುಂಬ ತಲೆ ಕೆಡಿಸ್ಕೊಬೇಡಿ ಒಳಗಡೆ ಇರೋದಕ್ಕೆ. ಸೊ ವಿಲ್ ಗೆಟ್ ಎ ಮೈನಸ್ ರೂಟ್ ಎ ಮೈನಸ್ ಎ ಆ್ಯಂಡ್ ದಿಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಅವ್ರೇನಾದರೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಕೇಳಿದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ಬಟ್ ಅವ್ರು ಏನು ಕೇಳ್ತಿದ್ದಾರೆ, ಫೈಂಡ್ ಐಡೆಂಟಿಟಿ ಆ್ಯಂಡ್ ಇನ್ವರ್ಸ್. ಸೊ ವಿ ಫೌಂಡ್ ಔಟ್ ವಾಟ್ ಈಸ್ ಐಡೆಂಟಿಟಿ ಆ್ಯಂಡ್ ವಿ ಫೌಂಡ್ ಔಟ್ ವಾಟ್ ಈಸ್ ಇಟ್ಸ್ ಇನ್ವರ್ಸ್ ಆ್ಯಂಡ್ ಇಟ್ ಈಸ್ ವರ್ತ್ ಆಫ್ 1 ಮಾರ್ಕ್. ಸೊ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅಥವಾ ತುಂಬ ಏನಂತ ಹೇಳ್ತೀವಿ, ಮೈಂಡಿಗೆ ತೊಗೊಂಡು ತುಂಬ ಟೈಮ್ ಇದ್ರ ಮೇಲೆ ಸ್ಪೆಂಡ್ ಮಾಡೋದು ವ್ಯರ್ಥ. ಬಿಕಾಸ್ ಮಾರ್ಕ್ಸ್ ಎಷ್ಟಿದೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಷ್ಟು ಮಾತ್ರ ತಿಳ್ಕೊಳ್ಳಿ. ಆ್ಯಂಡ್ ಯು ಮೈಟ್ ಆಸ್ಕ್ ಸರ್ ಸಿ ಇ ಟಿ ಜೆ ಇಗೆ ಇದರಿಂದ ಬರೋದೇ ರೇರೆಸ್ಟ್ ಆಫ್ ದಿ ರೇರ್ ಕ್ವೆಶನ್ಸ್, ಆಯಿತಾ? ನೆಕ್ಸ್ಟು ಒನ್ ಮೋರ್ ಕ್ವೆಶನ್, ನೀವೇ ಟ್ರೈ ಮಾಡ್ತೀರಾ ನೋಡಿ. I'll give you a star b is equal to ab by 2 for all a comma b belongs to q except 0. Try ಮಾಡಿ and let me know identity. So a star b is equal to ab by 2. ಬಂತ ಯಾರಿಗಾದರೂ ಐಡೆಂಟಿಟಿ? ಯಾರಿಗಾದರೂ? E is equal to good inverse. ಎಸ್ ಮಾಡಬೇಕು ಪಟಾಪಟ್ ಅಂತ ಎಷ್ಟೊತ್ತು ಮಾಡ್ತೀರಾ? ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಸೆಕೆಂಡಲ್ಲಿ ಮುಗಿಸ್ಬೇಕು ಇದನ್ನೆಲ್ಲ. 4/a ಮೇ ಬಿ ಚೆಕ್ ಮಾಡೋಣ ನೋಡಿ. ಫಸ್ಟು a star e is equal to a ಫಾರ್ಮುಲಾ. ದೆನ್ ವಾಟ್ ಈಸ್ a star b? ab by 2. therefore what is a star e? ae by 2 is equal to a. a get cancel, 1 ಇರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ e is equal to 2 and 2 belongs to q except 0. ಡನ್. ಇನ್ವರ್ಸ್ ಮಾಡಬೇಕು. a star a inverse is equal to e. how to write a star a inverse now? a dot a inverse by 2 is equal to e. anyways what is e now? so a dot a inverse is equal to 2 into 2 because e value ಎಷ್ಟಿದೆ 2. therefore a inverse is equal to 4 by a. this belongs to q except 0. why except 0? because a ಗೆ 0 ಹಾಕ್ಬಿಟ್ರೆ this becomes undefined ಅಥವಾ invalid whatever. ಅದಕ್ಕೆ ಅವ್ರು ಕೊಟ್ಟಿರೋ ಸೆಟ್ಟಲ್ಲಿ ಕನ್ಸಿಡರ್ ಆಲ್ ದ ನಂಬರ್ಸ್ ಇನ್ ರ್ಯಾಷನಲ್ ನಂಬರ್ಸ್ ಎಕ್ಸೆಪ್ಟ್ 0 ಅಂತ. ಸೊ
whoever answered me, that's the correct answer, 4 by A. So with this we will complete the entire chapter of relations and functions. ಆಯಿತಾ?